ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮತ್ತೆ ಏನು ಊರ್ಮಿಳ ಸಮಾಚಾರ? ಊರ್ಮಿಳ ಏನು ಯೋಚನೆ ಮಾಡ್ತಾ ಇದೀಯಾ? ಸತ್ಯ ಮತ್ತೆ ಕಾರ್ತಿ ನಮ್ಮ ಆನಿವರ್ಸರಿ ಸ್ಪೆಷಲ್ ಆಗಲಿ ಅಂತ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರು ರೀ. ಆದರೆ ಅವ್ರ ಜೀವನ ಸರಿ ಹೋಗಲಿ ಅಂತ ಅವ್ರಿಗೆ ಏನೂ ಮಾಡ್ತಿಲ್ವಲ್ಲ. ಅದೇ ಇವತ್ತಿನ ಮಕ್ಳು ಮಾಡ್ತಿರೋ ತಪ್ಪು. ನಮ್ಮ ಜೀವನ ಚೆನ್ನಾಗಿರಲಿ ಅಂತ ಅವ್ರು ಹೇಗೆ ಬಯಸ್ತಾರೋ ಅವ್ರ ಜೀವನ ಚೆನ್ನಾಗಿರಲಿ ಅಂತ ನಾವು ತಾನೇ ಬಯಸ್ತೀವಿ. ಆದರೆ ಅವ್ರು ಅದನ್ನು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ಒಂದು 5 ನಿಮಿಷ ಬಂದೇ ಇರು. ಎಲ್ಲಿಗೆ? ನಾನು ಬರ್ತೀನಿ. ನೀನು ಇಲ್ಲೇ ಇರು, ಹೀಗೋ ಹಾಗೆ ಬಂದ್ಬಿಡ್ತೀನಿ. ಎಲ್ಲೋದ್ಲಪ್ಪ ಇವಳು? ಚಿಕ್ಕಪ್ಪ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಹಲೋ ಚಿಕ್ಕಪ್ಪ. ಹಲೋ ಮಗನೇ, ನಮ್ಮ ಮುಂದಿನ ಟಾಸ್ಕ್ ಏನು ಗೊತ್ತಾ? ಇನ್ನೂ ಒಂದು ಟಾಸ್ಕ್ ಇದೆಯಾ? ಏನದು? ಮುಂದಿನ ಟಾಸ್ಕ್ ಏನು ಗೊತ್ತಾ? ನಿನ್ನನ್ನು ಸರಿ ಮಾಡೋದು. ಯಾಕೆಂದರೆ ನಮ್ಮ ಮನೇಲಿ ನೀನೊಬ್ಬನೇ ಸರಿ ಇಲ್ಲ, ಮಿಕ್ತವರೆಲ್ಲ ಸ್ವಲ್ಪ ತಕ್ಪಟ್ಟಿದ್ದೀವಿ. ಏನು ಚಿಕ್ಕಪ್ಪ ಸಡನ್ ಆಗಿ ಸೀರಿಯಲ್ಗೆ ನಾನು ವಿಲನ್ ಮಾಡಿಬಿಟ್ರಲ್ಲ, ಇವಾಗ ಅಂಥದ್ದು ಏನು ಮಾಡಿದ್ದೀನಿ ನಾನು? ಚಿನ್ನ, ನಮಗೂ ಗೊತ್ತಿದೆ ನಮ್ಮ ಆನಿವರ್ಸರಿ ಅರೇಂಜ್ಮೆಂಟ್ಸ್ ಎಲ್ಲ ನಮ್ಮ ಸತ್ಯ ಮಾಡಿರೋದು. ನಿಂದೇನು ಅಲ್ಲಿ ಬೇಳೆಕಾಳು ಬೆಂದಿಲ್ಲ ಅಂತ ಸುಮ್ಮನೆ ನಾಮಕಾವಸ್ಥೆಗೆ ಹೆಸರು ತಗೊಂಡಿದ್ಯಾ, ಕರೆಕ್ಟ್ ತಾನೆ? ಹೌದು, ಇದೆಲ್ಲ ಅವಳದೇ ಐಡಿಯಾ. ನಿಮ್ಮ ಮುಂದೆ ನನ್ನ ಹೆಸರು ಹೇಳಲ್ಲ ಅಷ್ಟೇ. ಯಾಕೆ ಗೊತ್ತಾ? ಒಳ್ಳೆ ಕೆಲಸದ ಕ್ರೆಡಿಟ್ಟು ತನ್ನ ಗಂಡನಿಗೆ ಸಿಗಲಿ ಅನ್ನೋದು ಅವಳ ಆಸೆ ಕಣೋ. ಅಂತ ಹುಡುಗಿನ ಹೆಂಡತಿಯಾಗಿ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಹೌದೌದು, ತುಂಬ ಪುಣ್ಯ ಮಾಡಿದ್ದೆ. ಆದರೆ ಆ ಪುಣ್ಯ ನನಗೆ ಬೇಕಾಗಿರಲಿಲ್ಲ ಅಷ್ಟೇ. ನೋಡ್ದ್ಯಾ? ಅದಕ್ಕೆ ಹೇಳಿದ್ದು ನಾನು, ನಮ್ಮ ಮುಂದಿನ ಟಾಸ್ಕು ನಿನ್ನ ಸರಿ ಮಾಡೋದು ಅಲ್ಲ ಕಣೋ. ನಮ್ಮ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿ ತಿಳ್ಕೊಂಡು ನಮ್ಮ ಆ್ಯನಿವರ್ಸರಿನ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲು. ಇನ್ನು ನೀನು ಅವಳು ಗಂಡ, ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೋದು ನೀನೇ ಹೇಳು? ಹೌದು, ಅವಳನ್ನ ನೀವು ಒಬ್ಬರೇ ಹೊಗಳ್ಬೇಕಷ್ಟೇ. ನನ್ನ ಜೊತೆ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರ್ತಾಳೆ. ನನ್ನ ಜೊತೆ ಜಗಳ ಆಡಿಲ್ಲ ಅಂದ್ರೆ ಅವಳಿಗೆ ತಿಂದ ಅನ್ನ ಜೀರ್ಣನೇ ಆಗಲ್ಲ ಚಿಕ್ಕಪ್ಪ. ಲೋ ಅಲ್ಲೇ ಇರೋದು ಕೊಡೋ ಪಾಯಿಂಟು. ಹುಡುಗಿರು ಜಗಳ ಆಡಿದರೆ ಎಲ್ಲ ಸರಿ ಇದೆ ಅಂತಲೇ ಅರ್ಥ. ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಅದೇ ಅವ್ರೇನಾದರೂ ಸೈಲೆಂಟ್ ಆದರೂ ಡೇಂಜರು ಅಂತ. ಕಂದ, ಒಂದು ಅರ್ಥ ಮಾಡ್ಕೊ, ಹುಡುಗಿಯರಿಗೆ ಪ್ರೀತಿ ಜಾಸ್ತಿ ಆದಾಗ್ಲೇ ಅವ್ರು ಜಗಳ ಆಡೋದು. ಯಾಕೆ ನಾನು ನಿಮ್ಮ ಚಿಕ್ಕಮ್ಮ ಜಗಳ ಆಡಲ್ಲ? ಅಣ್ಣ ಅದಕ್ಕೆ ಜಗಳ ಆಡಲ್ಲ? ಚಿಕ್ಕಪ್ಪ ಹೇಳೋದು ಸುಲಭ, ಅನ್ಭವಿಸೋದೇ ಕಷ್ಟ. ಅದು ಇವಳ ಜೊತೆ ಚಂಡಿ ಚಾಮುಂಡಿ ಅವಳು. ನೋಡ್ಕಂದ, ಪ್ರೀತಿ ಅನ್ನೋದು ಒಂದು ಒಳ್ಳೆ ಅಡುಗೆ ಇದ್ದ ಹಾಗೆ. ಅದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ, ಒಗರು ಎಲ್ಲ ಸಮವಾಗೇ ಇರಬೇಕು. ಬರೀ ಸಿಹಿನೇ ತಿಂತಾ ಇದ್ರೆ ಡಯಾಬಿಟಿಸ್ ಬಂದ್ಬಿಡುತ್ತೆ. ಕಂದ, ನಾನೊಂದು ಮಾತು ಹೇಳಲ್ಲ, ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿದೆಯಲ್ಲ ಆ ಲೆಕ್ಕಕ್ಕಿಲ್ದಿರೋ ಕೋಪನ, ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮ ಸತ್ಯ ತೋರಿಸೋ ಪ್ರೀತಿನ ಒಂದ್ಸಲಿ ನೋಡು. ಅಷ್ಟಕ್ಕೂ ಇದೇನು ದೊಡ್ಡ ಗಾಯ ಅಲ್ಲ, ಸಣ್ಣ ಗಾಯ ಅಷ್ಟೇ.
ಸಣ್ಣ ಏಟು ಅಂತ್ಯ, ರಕ್ತ ಬರ್ತಾ ಇದೆ. ನಿನಗೆ ನೋವು ಆದ್ರೇನೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಇನ್ನು ರಕ್ತ ಬಂದ್ರೆ ತಡ್ಕೋತೀನಾ? ಸತ್ಯ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ಕಣೋ. ನೀನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅವಳು 4 ಹೆಜ್ಜೆ ಮುಂದೆ ಇಡ್ತಾಳೆ ಕಣೋ. ತಾನಾಗೆ ಒಲ್ದು ಬಂದು ನಿನ್ನ ಹತ್ತಿರ ಬಂದಿರೋ ಪ್ರೀತಿನ ಒದಿಬೇಡಪ್ಪ. ನಾವು ಪ್ರೀತಿ ಮಾಡೋದಕ್ಕಿಂತ ನಮ್ಮನ್ನು ಪ್ರೀತಿ ಮಾಡ್ತಾರಲ್ಲ ಅವ್ರ ಜೊತೆ ನಾವಿದ್ದಾಗ ಅದೇ ಕಣೋ ಸ್ವರ್ಗ. ಆ ಸ್ವರ್ಗನ ನೀನು ಮಿಸ್ ಮಾಡ್ಕೋಬೇಡಕ್ಕಂತ. ಚಿಕ್ಕಪ್ಪ, ಹಲೋ. ಉದಯ ಕಿರಣ ಸೆಳೆದಾಗ ಹೂವ ಹನಿಯು ಹೊಳೆದಾಗ ಋತುವಿನ ಬಂಧನ. ಹೃದಯ ಕಣ್ಣಲ್ಲಿ ಒಲಿವಾಗ ಬೆರೆತು ಈ ಜೀವನಲಿವಾಗ ಒಲವಿನ ಅದೇ ಭೂಮಿ ಅದೇ ಬಾನು ಈ ನಯನ ನೂತನ. ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ಏಯ್, ಇಲ್ಲೇನ್ ಮಾಡ್ತಾ ಇದೀಯಾ? ಎಷ್ಟೊತ್ತು ಹುಡ್ಕತ್ ನಿನ್ನ? ಏನ್ ವಿಷಯ? ನಡಿ ಹೋಗೋಣ. ಅಯ್ಯ, ಇಂಥ ರೊಮ್ಯಾಂಟಿಕ್ ವೆದರ್ ಅಲ್ಲೂ ನಡಿ ಹೋಗೋಣ ಅಂತೆ. ಸರಿ, ಮುಂದಿನ ಟಾಸ್ಕ್ಗೆಲ್ಲ ಸೆಟ್ ಆಗಿದೆಯಾ? ಇಲ್ಲ. ಇಲ್ಲ ಇಲ್ಲ ಅಂದ್ರೆ ಏನರ್ಥ? ಅಮೂಲ್ ಬೇಬಿ, ಇವತ್ತಿನ ಪ್ಲಾನ್ ಎಲ್ಲ ಹಾಳು ಮಾಡ್ಬೇಡ. ಅವ್ರಿಗೆ ಇವತ್ತಿನ ದಿನ ತುಂಬಾನೇ ಸ್ಪೆಷಲ್. ಅದನ್ನ ನೆನಪಲ್ಲಿ ಇಟ್ಕೊಳ್ಳೋ ತರ ಮಾಡ್ಬೇಕಾಗಿರೋದು ನಾವು. ನಂದು ನಿಂದು ಏನೇ ಇರ್ಲಿ ಅದನ್ನೆಲ್ಲ ಜಾಸ್ತಿ ಇಲ್ಲಿಗೆ ತಗೊಂಡು ನಮ್ಮ ಪ್ಲಾನ್ ಎಲ್ಲ ಡಿಸ್ಟರ್ಬ್ ಮಾಡಬೇಡ. ನೀನ್ ಇವಾಗ ಆಗ್ಲೇ ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದ್ಯಾ, ಅದನ್ನ ಅವ್ರು ಯಾವತ್ತೂ ಮರೆಯಲ್ಲ ಬಿಡು. ಅದಕ್ಕೇನು ಇವಾಗ ಟಾಸ್ಕ್ ಬೇಡ ಅಂತನಾ? ಪ್ಲೀಸ್ 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 ಅಮೂಲ್ ಬೇಬಿ, ಅನ್ಕೊಂಡಿರೋದನ್ನ ಮಾಡಿ ಮುಗಿಸ್ಬಿಡೋಣ. ನೀನ್ ಮಧ್ಯದಲ್ಲಿ ಹೀಗೆಲ್ಲ ಕೈ ಕೊಡಂಗಿಲ್ಲ ನೋಡು. ಮತ್ತೆ ಏಯ್, ಕೈ ಕೊಡ್ತಾ ಇರೋದು ನಾನಲ್ಲ, ಚಿಕ್ಕಪ್ಪ. ಏನು ಚಿಕ್ಕ ಮಾವನ? ಚಿಕ್ಕಪ್ಪ ಇವಾಗ ತಾನೇ ಫೋನ್ ಮಾಡಿದ್ರು. ನೀನ್ ಕೊಟ್ಟಿರೋ ಸರ್ಪ್ರೈಸ್ ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದ್ದೆ ಅಂತೆ. ಇಲ್ಲೇ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಅಯ್ಯೋ, ಅವ್ರ ದೇವಸ್ಥಾನಕ್ಕೆ ಹೋಗೋದೇನೋ ಸರಿ, ಆದ್ರೆ ನಮ್ ಪ್ಲಾನ್ ನಾವು ಅರ್ಧಕ್ಕೆ ಸ್ಟಾಪ್ ಮಾಡ್ಬೇಕಾ? ಬೇರೆ ದಾರಿ ಇಲ್ಲ. ಅಷ್ಟೊಂದೆಲ್ಲ ಏನು ಬೇಜಾರು ಮಾಡ್ಕೋಬೇಡ. ಓ ಓ ಓ ಇವಾಗ ಟಾಸ್ಕ್ ಮಾಡ್ಬೇಕಾಗಿರೋ ಸರ್ದಿ
ನಮ್ಮದು. ಅವ್ರು ನಮಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅದನ್ನು ನಾವಿಬ್ಬರು ಮಾಡ್ಬೇಕಂತೆ. ನಾವಾ? ಯಾಕೆ? ಇವತ್ತು ಆ್ಯನಿವರ್ಸರಿ ಅವ್ರದ್ದು, ಅವರಿಬ್ರು ಖುಷಿಯಾಗಿರ್ಬೇಕು. ಅವ್ರಿಗೆ ನಾವಿಬ್ಬರು ಖುಷಿಯಾಗಿರ್ಬೇಕಂತೆ. ಮತ್ತು ನಿನಗೆ? ಅಲ್ಲ, ಇವತ್ತು ನಿಂಗೆ ಏನಾಯ್ತೆ ಅಂತ ಯಾವಾಗ ನೋಡಿದ್ರು ಕೆಲಸ ಅಡುಗೆ ಮನೆ ಅಂದ್ರೆ ಉರಿದು ಬೀಳ್ತಿದ್ದೆ. ಇವತ್ತು ಎಲ್ಲ ಕೆಲಸ ನೀನೇ ಮಾಡ್ತಾ ಇದೆಯಲ್ಲ, ಅದರಲ್ಲೂ ನಮ್ಮ ಮನೆಗೆ ಬೇರೆ ಬಂದು ಕೆಲಸ ಮಾಡಿಕೊಟ್ಟೆ. ಅಕ್ಕಪಕ್ಕದ ಮನೆಯವ್ರ ಜೊತೆ ನಾವು ಚೆನ್ನಾಗಿರ್ಬೇಕಲ್ವ ಅಕ್ಕ? ಅದೇನೋ ಸರಿ, ಆದರೂ ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗಿದೆ ಹಂಗೆ ಅಂತ. ಅದು ಬಿಡು ಕಾವೇರಕ್ಕ, ಇವತ್ತು ನಾನು ಹಬ್ಬದ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಉಪ್ಪಟ್ಟು ಹೇಗೆ ತಟ್ಟೋದು ಅಂತ ಹೇಳ್ಕೊಡ್ತೀಯಾ? ಹೇಳ್ಕೊಡ್ತೀನಿ ಬಿಡು. ಕಲಿಯಕ್ಕೆ ನಿನಗೆ ಇಷ್ಟ ಆಸಕ್ತಿ ಇರ್ಬೇಕಾದ್ರೆ ಹೇಳ್ಕೊಡಕ್ಕೆ ನನಗೇನು ಕಷ್ಟ? ಮೆತ್ತಗೆ ಮಾತಾಡು. ನನಗೆ ಉಪ್ಪಟ್ಟು ಮಾಡೋಕ್ಕೆ ಬರಲ್ಲ ಅಂತ ತಾತಂಗೆ ಗೊತ್ತಾರೆ ಅಷ್ಟೇ ನನ್ನ ಕತೆ. ಸುಮ್ಮನೆ ಬಯಸ್ಕೋಬೇಕಾಗುತ್ತೆ. ಸರಿ ಆಯಿತು, ಯಾರಿಗೂ ಹೇಳಲ್ಲ. ಈಗ ಒಬ್ಬಟ್ಟು ಶುರು ಮಾಡೋಣ. ಹೆಂಗೆ ಅಂತ ಹೇಳ್ಕೊಡು. ಮೊದಲು ಉಂಡೆ ಕಟ್ಟು. ಉಂಡೆ ತಗೋ. ಏನು ಕಾವೇರಕ್ಕ, ಇವತ್ತು ದಿವ್ಯಂಗೆ ಅಡುಗೆ ಮಾಡೋಕ್ಕೂ ಹೆಲ್ಪ್ ಮಾಡ್ತಾ ಇದೆಯಾ? ಏನು ವಿಶೇಷ? ಬಾಬಯ್ಯ, ಇವತ್ತು ನಿನ್ನ ಹೆಂಡ್ರು ನಿನ್ಗೆ ಹಬ್ದೂಟ ಮಾಡಿಕ್ಬೇಕು ಅಂತ ಅನ್ಕೊಂಡಳೆ. ಅದಕ್ಕೆ ಆ ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ಕೇಳಿ ತಿಳ್ಕೊಂಡು ಮಾಡ್ತಾವಳೆ. ಏನು ದಿವ್ಯಾ ನನಗೆ ಹಬ್ಬದ ಅಡುಗೆ ಮಾಡ್ತಾಳಂತ? ಹ್ಞೂ ಬಾಬಯ್ಯ, ಇಲ್ಲಿ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಅಲ್ಲ ಕಾವೇರಕ್ಕ, ದಿವ್ಯಂಗೆ ಏನಾಗೈತೆ ಅಂತಾನೆ ಅರ್ಥ ಆಯ್ತಲ್ಲ. ನಿನ್ನೆವರೆಗೂ ಇಲ್ಲಿಗೆ ಒಂದು ಕಳಕ್ಕೆ ಒದ್ದಾಡವಳು, ಇವಾಗ ಸಡನ್ನಾಗಿ ಚೇಂಜ್ ಆಗ್ಬಿಟ್ಟವಳೆ. ದಿಟ್ಟ ನಮ್ಮ ಅಜ್ಜಿ ಥರ ಇಲ್ಲಿಗೆ ಬಂದು 16 ವರ್ಷ ಆಯ್ತೇನೋ ಅನ್ನೋ ಥರ ಆಡ್ತಾವಳೆ. ಹೌದಾ? ಹಾಗನ್ಸ್ತೀನ? ಇಲ್ಲಿಗೆ ಹೊಂದ್ಕೊಳ್ಳೋ ಥರ ಕಾಣಿಸ್ತೀನ? ಈ ಹಳ್ಳಿಗೆ ಸೂಟ್ ಆಗೋ ಥರ ಇದ್ದೀನ? ಹೌದು ದಿವ್ಯಾ, ನಿಜವಾಗ್ಲೂ ಅನ್ನಿಸ್ತಾ ಇದೆ. ಆದರೆ ಈ ಹೊಲೆನ ಮನೆಯಿಂದ ಆಚೆ ತಂದು ಇಲ್ಲಿ ಅಡುಗೆ ಮಾಡ್ತಾ ಇದೀಯ ಅಂತ ಗೊತ್ತಾಗ್ಲಿಲ್ಲ. ಮನೆ ಒಳಗಿದ್ರೆ ಗೊತ್ತಾಗಲ್ವಲ್ಲ. ಕ್ಯಾಮ್ರಾ ಕಣ್ಣಿಗೆ ಕಾಣಿಸಿಲ್ಲ ಅಂದರೆ ನಾನು ಕೆಲಸ ಮಾಡ್ತಾ ಇರೋದು ನಿಮ್ಮ ಅಪ್ಪಂಗೆ ಹೆಂಗೆ ಗೊತ್ತಾಗತ್ತೆ? ಏನು ಏನಂದ? ಅದು ಅದು ಹಬ್ಬದ ಅಡುಗೆನ ನಿನಗೋಸ್ಕರ ತಾತನಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಅಪ್ಪನ ಕಡೆಯವ್ರಿಗೆ ಗೊತ್ತಾಗಬೇಕಲ್ವಾ? ಅಲ್ಲ, ನೀನು ಇಲ್ಲಿ ಅಡುಗೆ ಮಾಡಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ದಿವ್ಯಾ? ಅದೇ ಬಾಲ, ನಿಮ್ಮ ಅಪ್ಪನ ಕಡೆಯವರು ಯಾವಾಗಲೂ ನಮ್ಮನ್ನೇ ವಾಚ್ ಮಾಡ್ತಿರ್ತಾರೆ ಅಂತ ಹೇಳ್ತೀಯಲ್ವಾ, ಅದಕ್ಕೆ. ನನಗೆ ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತಾನೆ ಅರ್ಥ ಆಗಲ್ಲ ದಿವ್ಯಾ. ಏನೇನೋ ಯೋಚನೆ ಮಾಡ್ತೀಯ. ಅವ್ರು ಕೊಟ್ಟಿರೋ ಟಾಸ್ಕ್ನ ನಾವು ಮಾಡ್ಬೇಕು ಇವಾಗ. ಏನು ಟಾಸ್ಕು? ಅದನ್ನು ಹೇಳೋ ಆಗಿಲ್ಲ, ನಿನ್ನೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು.
ಯಾಕೆ ಅಂದರೆ ಅವರು ನನಗೆ ಕೊಟ್ಟಿರೋ ಟಾಸ್ಕ್ ಅದು. ನೀನೇನು ಹೇಳ್ತಿದ್ಯೋ ಅದು ನಿನಗೆ ಅರ್ಥ ಆಗ್ತಿದ್ಯಾ? ಏಯ್ ಇವಾಗ ಏನು ಬರ್ತೀಯ ಇಲ್ವಾ? ಅಲ್ಲ ಅದೇನು ನಿನಗೆ ಮಾತ್ರ ಟಾಸ್ಕ್ ಕೊಟ್ಟಿದ್ದು, ಕೊಟ್ಟರೆ ಇಬ್ರಿಗೂ ಕೊಡ್ಬೇಕು ತಾನೆ? ಯಾಕೆ ಅಂದರೆ ಇವತ್ತು ಆ್ಯನಿವರ್ಸರಿ ಪ್ಲ್ಯಾನ್ ಮಾಡಿದ್ದು ತಾವು, ನಾನಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ನಿನಗೂ ಸರ್ಪ್ರೈಸ್ ಕೊಡ್ಬೇಕಂತೆ, ಅದಕ್ಕೆ ಟಾಸ್ಕ್ ನನಗೆ ಕೊಟ್ಟರು. ಛೇ, ಖುಷಿ ಎಲ್ಲ ಹಾಳಾಗೋಯ್ತು. ಈಗಲೂ ಅವ್ರಿಗೆ ಅಷ್ಟೇ ಖುಷಿಯಾಗಿದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ತಗೋ, ಇದನ್ನ ಕಣ್ಣು ಕಟ್ಕೋ. ಏನಿದು? ಇದನ್ನ ಯಾಕೆ ಕಣ್ಣಿಗೆ ಕಟ್ಕೋಬೇಕು? ನನ್ನ ಮೇಲೆ ನಂಬಿಕೆ ಇದ್ರೆ ಕಟ್ಕೋ. ನನ್ನ ಮೇಲೆ ನಂಬಿಕೆ ಇದ್ರೆ ಕಟ್ಕೋ ಅಂತ ಹೇಳಿದ ತಕ್ಷಣ ಬ್ಲೈಂಡ್ ಫೋಲ್ಡ್ ಕಟ್ಕೊಂಡ್ಬಿಟ್ಟಿಯಲ್ಲ, ನನ್ನ ಮೇಲೆ ಅಷ್ಟೋ ನಂಬಿಕೆನಾ? ನೀನು ನನ್ನ ಪ್ರೀತಿ ಕಾರ್ತಿಕ್. ನನ್ನ ಪ್ರಕಾರ ಪ್ರೀತಿ ಅಂದ್ರೇನೆ ನಂಬಿಕೆ, ಅಂದ್ರೆ ನೀನ್ ನನ್ನ ನಂಬಿಕೆ. ಅತಿಯಾಗಿ ಯಾರನ್ನೂ ಪ್ರೀತಿಸಬಾರ್ದು ಸತ್ಯ. ಅದೇನಾದರೂ ಎಡವಟ್ಟಾದರೆ ಪ್ರೀತಿ ಮೇಲೆ ಶಾಶ್ವತವಾಗಿ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ನನ್ನ ಪ್ರೀತಿ ಹಾಗಾಗಲ್ಲ ಅನ್ನೋ ನಂಬಿಕೆ ನನಗಿದೆ. ಲವ್ ಇಸ್ ಬ್ಲೈಂಡ್ ಅನ್ನೋದು ಸುಳ್ಳಲ್ಲ, ನಿನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಹೌದು, ಪ್ರೀತಿ ಕುರುಡೆ. ಅದಕ್ಕೆ ನಾವು ಪ್ರೀತಿಸಿದವ್ರ ಜೊತೆ ಕಣ್ಣು ಮುಚ್ಕೊಂಡು ಎಲ್ಲಿಗೆ ಬೇಕಾದರೂ ಹೋಗ್ತೀವಿ. ಅಮೂಲ್ ಬೇಬಿ, ಈಗ ನನಗೆ ದಾರಿ ಕಾಣಲ್ಲ, ನೀನೇ ಕರ್ಕೊಂಡು ಹೋಗ್ಬೇಕು. ಹೋಗೋಣವಾ? ಅವನು ಸಡನ್ನಾಗಿ ನನಗೆ ಕಾಲ್ ಮಾಡ್ದ ಅಂತ ಈಗಲೂ ಗೊತ್ತಾಗ್ತಾ ಇಲ್ಲ ಕಣ್ರೋ. ಯಾರು? ಗ್ಯಾರೇಜ್ ಬಗ್ಗೆ ವಿಚಾರಿಸ್ದ, ಹೇಗೆ ನಡೀತಿದೆ, ನನ್ನಿಂದ ಏನಾದರೂ ಸಹಾಯ ಆಗ್ಬೇಕಾ ಅಂತಲೂ ಕೇಳ್ದ. ಯಾರ ಬಗ್ಗೆ ಮಾತಾಡ್ತಿದ್ಯೋ? ಗ್ಯಾರೇಜ್ ಯಾವಾಗ ಶುರುವಾಗಿದ್ದು, ಆ ಡೇಟ್ ಏನಾದರೂ ನೆನಪಿದ್ಯಾ, ಗ್ಯಾರೇಜ್ಗೆ ಏನಾದರೂ ಅವಶ್ಯಕತೆ ಇದೆಯಾ ಅಂತಲೂ ಕೇಳ್ದ. ನನಗೇನು ಅರ್ಥ ಆಗ್ತಿಲ್ಲ. ಮೊದಲು ಇದನ್ನೆಲ್ಲ ಯಾರು ಕೇಳಿದ್ರು ಅಂತ ಹೇಳಿ ಸಾಯೋ. ಅದು ಅವನೇ. ಸತ್ಯ